Hello children, good morning. So children, today we are going to start with a poem ಮಂಗಗಳ ಉಪವಾಸ. ಸೊ ಇವತ್ತು ನಾವು ಪಾಠ 11 ಮಂಗಗಳ ಉಪವಾಸ ಪದ್ಯವನ್ನು ಸ್ಟಾರ್ಟ್ ಮಾಡೋಣ. ಓಕೆನಾ ಮಕ್ಕಳೇ? ಸೊ ಪಾಠಪೂರ್ವ ಚಟುವಟಿಕೆ ಇದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ನೀವು ನೋಡಿರುವ ಪ್ರಾಣಿಗಳು ಯಾವುವು? ಇಲ್ಲಿ ದ ಆನಿಮಲ್ಸ್ ವಿಚ್ ಯು ಹ್ಯಾವ್ ಸೀನ್, ಯು ಹ್ಯಾವ್ ಟು ರೈಟ್ ಇಟ್ ಡೌನ್. ಓಕೆ, ನೀವು ನೋಡಿರುವಂತಹ ಪ್ರಾಣಿಗಳನ್ನು, ಯಾವ ಪ್ರಾಣಿಗಳನ್ನು ನೀವು ನೋಡಿರ್ತೀರೋ ಅದರ ಹೆಸರುಗಳನ್ನು ನೀವು ಬರಿಬೋದು. ನಿಮ್ಮ ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿದ್ದೀರಿ? ದ ಪೆಟ್ಸ್ ಇನ್ ಯೋರ್ ಹೌಸ್. ಓಕೆ, ಯು ಕ್ಯಾನ್ ರೈಟ್ ದ ಪೆಟ್ಸ್, ವಿಚ್ ಆಲ್ ಪೆಟ್ಸ್ ಯು ಹ್ಯಾವ್ ಅಟ್ ಹೌಸ್ ಯು ಕ್ಯಾನ್ ರೈಟ್. ಫಾರ್ ಎಕ್ಸಾಂಪಲ್ ಡಾಗ್, ನಾಯಿ. ಸೊ ಯಾವುದಾದ್ರೂ ಸಾಕು ಪ್ರಾಣಿಯನ್ನು ನೀವು ಸಾಕಿದರೆ ಅದರ ಹೆಸರನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ನಿಮ್ಮ ಪ್ರೀತಿಯ ಪ್ರಾಣಿ ಯಾವುದು? ವಿಚ್ ಈಸ್ ಯೋರ್ ಫೇವ್ರೆಟ್ ಆ್ಯನಿಮಲ್. ಸೊ ನಿಮಗೆ ಇಷ್ಟವಾದಂಥ ಪ್ರಾಣಿ ಯಾವುದು ಅಂತ ಅದರ ಹೆಸರನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ನಿಮ್ಮ ಊರಿನ ಸುತ್ತಮುತ್ತ ಯಾವ ಯಾವ ತೋಟಗಳಿವೆ? ಸೊ ದ ಗಾರ್ಡನ್ಸ್ ಸರೌಂಡಿಂಗ್ ಯೋರ್ ವಿಲೇಜ್ ಆರ್ ಯೋರ್ ಪ್ಲೇಸ್, ಯು ಕ್ಯಾನ್ ರೈಟ್ ಇಟ್ ಡೌನ್. It may be a banana garden, coconut farm, it may be a jackfruit farm. So the surrounding farms which you have, you can write over there. Okay children? So you have to write in Kannada. ಬಾಳೆ ತೋಟ, ತೆಂಗಿನ ತೋಟ, ಆ ಥರ ನೀವು ಇಲ್ಲಿ ನಿಮ್ಮ ಸುತ್ತಮುತ್ತ, ನಿಮ್ಮ ಊರಿನ ಸುತ್ತಮುತ್ತ ಇರುವಂತಹ ಕೆಲವೊಂದು ಗಾರ್ಡನ್ಸ್ ಅಥವಾ ಫಾರ್ಮ್ಸ್, ತೋಟಗಳ ಹೆಸರನ್ನು ನೀವು ಬರಿಬೋದು. ನೀವು ತಿಂದಿರುವ ಹಣ್ಣುಗಳ ಹೆಸರನ್ನು ಹೇಳಿ. ಸೊ ದ ಫ್ರೂಟ್ಸ್ ವಿಚ್ ಯು ಹ್ಯಾವ್ ಈಟನ್. ಸೊ ನೀವು ತಿಂದಿರುವಂಥ ಹಣ್ಣುಗಳು, ಬಾಳೆಹಣ್ಣಾಗಿರ್ಬೋದು, ಹಾಗೂ ಸೇಬು, ಚೇಪೆ ಹಣ್ಣು. ಸೊ ಯಾವುದಾದರೂ ನೀವು ತಿಂದಿದ್ದೀರ ಅಲ್ವಾ ಹಣ್ಣುಗಳು, ಅದರ ಹೆಸರುಗಳನ್ನು ನೀವಿಲ್ಲಿ ಬರಿಬೇಕಾಗತ್ತೆ. ನಿಮಗೆ ಇಷ್ಟವಾದ ಹಣ್ಣು ಯಾವುದು? ವಿಚ್ ಈಸ್ ಯೋರ್ ಫೇವ್ರೆಟ್ ಫ್ರೂಟ್? ಸೊ ಮೈ ಫೇವ್ರೆಟ್ ಫ್ರೂಟ್ ಇಸ್ ಮ್ಯಾಂಗೋ. ಸೊ ವಿಚ್ ಈಸ್ ಯೋರ್ ಫೇವ್ರೆಟ್ ಫ್ರೂಟ್? ಯು ಹ್ಯಾವ್ ಟು ರೈಟ್ ಓವರ್ ದೇರ್. ಸೊ ನನಗೆ ಇಷ್ಟವಾದ ಹಣ್ಣು ಮಾವಿನ ಹಣ್ಣು, ಬಾಳೆಹಣ್ಣು. ಯಾವುದಾದ್ರೂ ನಿಮ್ಗೆ ಯಾವುದು ಇಷ್ಟ ನೋಡಿ ಆ ಹಣ್ಣಿನ ಹೆಸರನ್ನು ನೀವು ಅಲ್ಲಿ ಬರಿಬೇಕಾಗತ್ತೆ. ಓಕೆನಾ ಮಕ್ಕಳೇ? ಸೊ ಇವಾಗ ನಾವು ಪದ್ಯದ ಕಡೆ ಹೋಗೋಣ. ಪದ್ಯವನ್ನು ಪೂರ್ತಿ ಓದಿ ಆಮೇಲೆ ಅದರ ಅರ್ಥವನ್ನು ತಿಳಿಯೋಣ. ಓಕೆನಾ? ಸೊ ನಾವು ವಿ ಆರ್ ಗೋಯಿಂಗ್ ಟು ರೀಡ್ ದ ಪೋಯಮ್. ಸೊ ನೆಕ್ಸ್ಟ್ ವಿ ವಿಲ್ ಬಿ knowing the meaning of each stanza. ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದು ಉಪವಾಸವ ಮಾಡಿದವು. ಏನೂ ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಗೆ ತಿಂಡಿಯ ಹೀಗಲೇ ಹುಡುಕುವ ಬನ್ನಿರು ಎಂದಿತು ಕಪಿಯೊಂದು. ಹೌದೌದಣ್ಣ ಎಂದೆನ್ನುತ್ತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಸುಲಿದೇ ಇಡುವ ಆಗದೆ ಎಂದಿತು ಆಸೆಯ ಮರಿಕಪಿಯೊಂದಾಗ. ಔದೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗಿದೇ ಇಡುವೆವು ಎಂದಿತು ಮತ್ತೊಂದು. ಜಗಿದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ. ಮಚ್ಚಿಮಲೆ ಶಂಕರನಾರಾಯಣ ರಾವ್ ಇವರು ಈ ಪದ್ಯವನ್ನು ಬರೆದಿರುವರು. ಓಕೆನಾ? ಸೊ ಒಂದೊಂದೇ ಸ್ಟ್ಯಾನ್ಸನ್ನು ಓದೋಣ, ಅದರ ಅರ್ಥವನ್ನು ನಾವಿವಾಗ ತಿಳಿಯೋಣ. ಓಕೆನಾ? ಮಂಗಗಳ ಉಪವಾಸ. ಸೊ ನಿಮಗಿಲ್ಲಿ ಏನು ಕಾಣಿಸ್ತಿದೆ? ಪೇಜ್ ನಂಬರ್ 64. ಈ ಪೇಜ್ ನಂಬರಲ್ಲಿ ನಿಮಗೇನು ಕಾಣಿಸ್ತಿದೆ? ಒಂದು ಮರ ಇದೆ. ಮರದ ಮೇಲೆ ಕೆಲವೊಂದು ತುಂಬ ಮಂಗಗಳು ಕುಳಿತುಕೊಂಡಿದ್ದಾವೆ. ಕೆಳಗಡೆ 2 ಕೂತಿದ್ದಾವೆ, ಮರದ ಮೇಲೆ ಸ್ವಲ್ಪ ಕೂತಿದ್ದಾವೆ. ಎಲ್ಲರ ಕೈಯಲ್ಲೂ ಬಾಳೆಹಣ್ಣಿದೆ ಅಲ್ವಾ? ಮಂಗಗಳೆಲ್ಲವೂ ಬಾಳೆಹಣ್ಣನ್ನು ಹಿಡಿದಿದ್ದಾವೆ. ಸೊ ಮರದ ಹಿಂದೆಗಡೆ ಏನು ಕಾಣಿಸ್ತಿದೆ? ಬಾಳೆ ಗಿಡಗಳು ಕಾಣಿಸ್ತಿದ್ದಾವೆ ಅಲ್ವಾ? ಬಾಳೆ ಗಿಡಗಳು ಕಾಣಿಸ್ತಾ ಇದ್ದಾವೆ. ಸೊ here there is a tree. On the tree few monkeys are sitting, and below the tree also 2 monkeys are sitting. They are holding banana fruit, isn't it? You can see there the monkeys are holding banana fruit, and the back of the tree there is a banana trees. There is a banana farm at the back of the tree. So let's start. ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಂಗಗಳು.
ಅಲ್ಲಿ ಒಂದು ಬಾಳೆಯ ತೋಟ ಇತ್ತು. ಬಾಳೆಯ ತೋಟದ ಪಕ್ಕದಲ್ಲೇ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಕೆಲವೊಂದು ಮಂಗಗಳು ವಾಸಿಸ್ತಿದ್ವು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದು ಉಪವಾಸವ ಮಾಡಿದವು. ಎಲ್ಲ ಮಂಗಗಳು ಒಟ್ಟಿಗೆ ಸೇರಿಕೊಂಡು ಒಂದು ದಿನ ಉಪವಾಸವನ್ನ ಮಾಡ್ತವೆ. ಬಾಳೆಯ ತೋಟದ ಪಕ್ಕದ ಕಾಡಳು. There was a banana farm. Beside that farm there was a forest. In that forest few monkeys were living. Those monkeys, one day all the monkeys planned to be a fasting. They planned to do a fasting. Okay? ಉಪವಾಸ ಅಂದರೆ ಫಾಸ್ಟಿಂಗ್, ಏನನ್ನು ತಿನ್ನದೆ ಇರೋದು, ಏನು ನೀರನ್ನು ಸಹ ಕುಡಿದೆ, ಏನು ಊಟ ಸಹ ಮಾಡದೇ ಇರೋದಕ್ಕೆ ನಾವು ಉಪವಾಸ ಅಂತ ಹೇಳ್ತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ಫಾಸ್ಟಿಂಗ್ ಅಂತ ಕರಿತೀವಿ. ಸೊ ಬಾಳೆಯ ತೋಟದ ಪಕ್ಕದಲ್ಲಿದ್ದ ಒಂದು ಕಾಡಲ್ಲಿ ಮಂಗಗಳು ವಾಸಿಸುತ್ತಿದ್ವು. ಆ ಮಂಗಗಳು ಒಂದು ದಿನ ಉಪವಾಸ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ತಗೊಳ್ತವೆ. ಸೊ ನೆಕ್ಸ್ಟ್ ಏನಾಗ್ತಿದೆ, ಏನೂ ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಗೆ ತಿಂಡಿಯ ಹೀಗಲ್ಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಸೊ ಏನಾಗ್ತಿದೆ, ಏನೂ ತಿಂದಿಲ್ಲ, ಮಂಗಗಳೆಲ್ಲವೂ ಉಪವಾಸ ಮಾಡ್ತಿದ್ದಾವೆ. ಸೊ ಏನೂ ತಿನ್ನದಿರ ಅವರು ಮರದ ಮೇಲೆ ಒಂಥರ ಏನೂ ಇಲ್ದಿದ್ರೆ ಏನಾಗುತ್ತೆ, ಒಂಥರ ಆ ಕಡೆ ಈ ಕಡೆ ಮಟ ಅಂದರೆ ಆ ಕಡೆ ಈ ಕಡೆ ನೋಡ್ತಿರೋದು. ಚಿಕ್ಕ ಚಿಕ್ಕ ಕಣ್ಣಿರುತ್ತೆ ಕೋತಿಗಳಿಗೆ, ಮಂಗಗಳಿಗೆ. ಸೊ ಆ ಕಡೆ ಈ ಕಡೆ ನೋಡ್ತಾ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾವೆ ಮರದ ಮೇಲೆ ಕೂತ್ಕೊಂಡು. ಯಾರು? ಮಂಗಗಳು ಕುತ್ಕೊಂಡು ಮಟ ಅಂತ ಆ ಕಡೆ ಈ ಕಡೆ ನೋಡ್ಕೊಂಡು ಸುಮ್ಮನೆ ಇದ್ದಾವೆ. ಆಮೇಲೆ ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತ್ತು ಕಪಿಯೊಂದು. ಸೊ ಆಗ ಎಲ್ಲರೂ ಕುತ್ಕೊಂಡು ಸುಮ್ಮನೆ ಇರ್ತಾರೆ. ಆವಾಗ ಒಂದು ಕಪಿ ಹೇಳುತ್ತೆ, ನಾಳೆಗೆ ತಿಂಡಿ ಸುಮ್ಮನೆ ಯಾಕೆ ಕೂತು ನಾವು ಟೈಮ್ ವೇಸ್ಟ್ ಮಾಡಬೇಕು, ನಾಳೆಗೆ ಇವತ್ತೇ ತಿಂಡಿನ ಹುಡ್ಕೊಂಬಿಡೋಣ ಬನ್ನಿ ಅಂತ ಒಂದು ಕಪಿ ಹೇಳುತ್ತೆ. ಯಾಕೆ ಅಂದರೆ ಅವ್ರು ಇವತ್ತೇನು ತಿಂತಿಲ್ವಲ್ಲ, ಮಂಗಗಳೆಲ್ಲ ಇವತ್ತು ಉಪವಾಸವನ್ನ ಮಾಡ್ತಿದ್ದಾರೆ. ಸೊ ಆದ್ದರಿಂದ ಒಂದು ಕಪಿ ಹೇಳುತ್ತೆ, ಇವತ್ತು ಹೆಂಗಿದ್ರು ನಾವು ಊಟ ಮಾಡ್ತಾ ಇಲ್ಲ, ಆದ್ದರಿಂದ ನಾಳೆಗೆ ಊಟನ ಇವತ್ತೇ ಹುಡ್ಕೋಣ ಬನ್ನಿ ಅಂತ ಒಂದು ಕಪಿ ಹೇಳುತ್ತೆ. ಕಪಿ ಅಂದರೆ ಮಂಕಿ. ಸೊ since the monkeys were fasting, they were sitting on the tree. So they don't have any work, they were sitting on the tree. So while sitting, one monkey is telling, so today we are not eating anything, so let's fetch food for tomorrow. Come, let's fetch food for tomorrow. So one monkey is telling this. Okay, so next one, ಹೌದೌದಣ್ಣ ಎಂದೆನ್ನುತ್ತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಸೊ ಈ ಒಂದು ಕಪಿ ಏನು ಹೇಳುತ್ತೆ, ನಾಳೆಗೆ ಊಟ ಇವತ್ತು ಹುಡ್ಕೋಣ ಬಾ ಅಂತ ಹೇಳಿದಾಗ ಎಲ್ಲ ಮಂಗಗಳು ಹೌದು ನಾಳೆಗೆ ಇವತ್ತೇ ಊಟ ಹುಡುಕ್ಬಿಡೋಣ ಅಂದ್ಬಿಟ್ಟು ಪಕ್ಕದಲ್ಲೇ ಬಾಳೆ ತೋಟ ಇತ್ತಲ್ವಾ, ಆ ತೋಟಕ್ಕೆ ಎಲ್ಲ ಮಂಗಗಳು ಹಾರಿದವು ಅಂದರೆ ಹೋಗ್ತವೆ. ತೋಟದಿ ಬಾಳೆಯ ಹಣ್ಣನ್ನು ನೋಡಲು. ತೋಟದಲ್ಲಿ ತುಂಬ ಬಾಳೆ ಗಿಡಗಳಿತ್ತು, ಅದು ತುಂಬ ಬಾಳೆ ಮರಗಳು ತುಂಬ ಬಾಳೆಹಣ್ಣಿತ್ತು. ಮಂಗಗಳಿಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಎಲ್ಲರಿಗೂ ಆಸೆ ಆಗಿಬಿಡ್ತು, ಅಯ್ಯೋ ತಿನ್ನಬೇಕು ಅಂತ ಆಸೆ ಆಗಿಬಿಟ್ಟು ಬಾಯಲ್ಲಿ ನೀರು ಬರ್ತಾ ಇತ್ತು. ಮಂಗಗಳಿಗೆ ಆಸೆ ಆಗಿದೆ, ಬಟ್ ಏನು ಮಾಡೋದು, ಮಂಗಗಳೆಲ್ಲ ಉಪವಾಸ ಮಾಡ್ತಿದೆ ಅಲ್ವಾ, ಅವ್ರೇನು ತಿನ್ನೋ ಆಗಿಲ್ಲ, ಬಟ್ ಏನು ಮಾಡೋದಕ್ಕೂ ಆಗಲ್ಲ, ಅವ್ರಿಗೆ ಆಸೆ ಆಗ್ತಿದೆ. ಸೊ ವೆನ್ ದ ಮಂಕಿ ಟೋಲ್ಡ್ ಲೆಟ್ಸ್ ಫೆಚ್ ಫುಡ್ ಫಾರ್ ಟುಮಾರೋ, all the monkeys agreed. So all the monkeys agreed and they went to the banana farm. Beside the forest there was a banana farm, right? So all the monkeys gone to the banana farm, and by seeing those banana fruit, the monkeys mouth was watering. They were eagerly wanted to eat those bananas, but what to do, they are fasting. That's why all the monkeys were like their mouth was watering and they want to eat the bananas, but they were fasting. Okay, let's see what happened next. ಸುಲಿದೇ ಇಡುವ ಆಗದೆ ಎಂದಿತು ಆಸೆಯ ಮರಿಕಪಿಯೊಂದಾಗ. ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು. ಸೊ ಎಲ್ಲ ಮಂಗಗಳ ಕೈಯಲ್ಲೂ ಬಾಳೆಹಣ್ಣಿದೆ. ಬಾಳೆಹಣ್ಣು ಒಂದೊಂದು ಎಲ್ಲ ಮಂಗಗಳು ಬಾಳೆಹಣ್ಣು ಹಿಡ್ಕೊಂಡಿದ್ದಾವೆ. ಆವಾಗ ಒಂದು ಚಿಕ್ಕ ಪುಟಾಣಿ ಕೋತಿ ಏನು ಹೇಳುತ್ತೆ ಅಂದರೆ
ನಾಳೆ ಹೆಂಗಿದ್ರೂ ನಾವು ಬಾಳೆಹಣ್ಣನ್ನು ತಿಂತಿದ್ದೀವಲ್ವಾ, ಇವತ್ತು ನಾವು ಉಪವಾಸ ಮಾಡ್ತಿದ್ದೀವಿ, ನಾಳೆ ಹೆಂಗಿದ್ರೂ ಬಾಳೆಹಣ್ಣು ತಿಂತಿದ್ದೀವಿ. ಆದ್ದರಿಂದ ನಾವು ನಾಳೆ ಸಿಪ್ಪೆ ಬಿಚ್ಚಬೇಕಾದ್ರೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತಲ್ವಾ. ಸೊ ಇವತ್ತೇ ನಾವು ಸಿಪ್ಪೆಯನ್ನು ಬಿಚ್ಚಿಬಿಟ್ಟು ಕೈಯಲ್ಲಿ ಬಾಳೆಹಣ್ಣನ್ನು ಹಿಡ್ಕೊಂಬಿಡೋಣ ಅಂತ ಒಂದು ಚಿಕ್ಕದು ಮರಿ ಕೋತಿ ಐಡಿಯಾನ ಕೊಡುತ್ತೆ ಬೇರೆ ಕೋತಿಗಳಿಗೆ. ಆಗ ಎಲ್ಲ ಕೋತಿಗಳು ಹೌದೌದು ನೀನು ಹೇಳ್ತಾ ಇರೋದು ಕರೆಕ್ಟು, ನಾವು ಇವತ್ತೇ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಿಚ್ಚಿಬಿಟ್ರೆ ನಾಳೆ ಸಿಪ್ಪೆ ಬಿಚ್ಚೋ ಅವಶ್ಯಕತೆನೇ ಇರಲ್ಲ, ಟೈಮ್ ವೇಸ್ಟ್ ಆಗಲ್ಲ ಅಂದ್ಬಿಟ್ಟು ಎಲ್ಲರೂ ಬಾಳೆಹಣ್ಣಿನ ಸಿಪ್ಪೆನ ಬಿಚ್ಚಾಕಿ ಎಲ್ಲರೂ ಬಾಳೆಹಣ್ಣನ್ನು ಕೈಯಲ್ಲಿ ಹಿಡಿತಾರೆ. ಸೊ after when they went to the banana farm, all the monkeys were holding one each bananas. So everyone are holding, and one monkey, the small baby monkey, is telling, why to hold the banana like this? However, we are going to eat tomorrow, right? So let's peel off the skin of the banana and let's hold the fruit in our hand. One small baby monkey is telling. For that, by listening that, so every monkeys are telling, yes, you are right. We have by tomorrow, however, we are going to eat this banana. So let's peel off the skin and let's hold the banana. So that tomorrow it will be so easy to eat the banana. All the monkeys agreed and they peel off the banana skin. Okay, children? So let's see what happens. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು, ಹಣ್ಣನು ಬಾಯಲ್ಲಿ ಇಟ್ಟವು ಜಗಿದೇ ಇಡುವೆವು ಎಂದಿತು ಮತ್ತೊಂದು. ಸೊ ಎಲ್ಲರೂ ಕೈಯಲ್ಲೂ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದಿರುವಂತಹ ಒಂದು ಬಾಳೆಹಣ್ಣಿದೆ. ಆ ಬಾಳೆಹಣ್ಣ ಕೈಯಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಇನ್ನೊಂದು ಕೋತಿ ಹೇಳುತ್ತೆ, ಕೈಯೊಳಗೆ ಇಟ್ಕೊಂಡು ಸುಮ್ಮನೆ ಯಾಕೆ ಕೈಯೊಳಗೆ ಇಟ್ಕೊಳೋದು, ಇವತ್ತು ಬಾಯಲ್ಲಿ ಇಟ್ಕೊಳ್ಳೋಣ ಅಂತ ಇನ್ನೊಂದು ಕೋತಿ ಹೇಳುತ್ತೆ. ನಾಳೆ ಹೆಂಗಿದ್ರೂ ನಾವು ಬಾಳೆಹಣ್ಣನ್ನು ತಿನ್ನಬೇಕು, ಸೊ ಇವತ್ತೇ ಬಾಯಲ್ಲಿ ಇಟ್ಕೊಂಬಿಡೋಣ, ನಾಳೆ ಅಗಿಬೋದಲ್ವಾ ಅಂತ ಒಂದು ಹೇಳುತ್ತೆ. ಅದಕ್ಕೆ ಇನ್ನೊಂದು ಏನು ಹೇಳುತ್ತೆ ಅಂದರೆ, ನಾಳೆ ಹೆಂಗಿದ್ರು ಬಾಯಲ್ಲಿ ಇಟ್ಟಿರ್ತೀವಿ, ಅಗದು ಬಿಡೋಣ, ನಾಳೆ ನುಂಗೋದಕ್ಕೆ ಈಸಿ ಆಗುತ್ತೆ ಅಂತ ಇನ್ನೊಂದು ಹೇಳ್ತಾ ಇದೆ. ಅದಕ್ಕೆ ಎಲ್ಲರೂ ಒಪ್ಕೊಂಡು ಬಾಯಲ್ಲಿ ಇಟ್ಕೊಂಡು ಅಗದು ಬಿಡ್ತಾರೆ. ಸೊ ವೆನ್ ದೇ ವರ್ ಹೋಲ್ಡಿಂಗ್ ದ ಬನಾನಾ, they took out the skin of the banana and they were holding the banana fruit. So one monkey is telling, why to keep it in hand? Tomorrow, however, we are going to eat the banana. So let's keep it inside our mouth so that tomorrow it will be easy to chew it. So one monkey is telling that. And the one more is telling, tomorrow, however, the banana will be inside our mouth. So let's chew it today itself and keep it inside the mouth. So tomorrow it will be very easy to swallow it. So one more monkey is telling, isn't it? So all the monkeys kept the banana fruit inside the mouth and they chewed and kept inside the mouth. So what happens next after chewing? ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ. ಸೊ ಎಲ್ಲರೂ ಅಗದು ಬಿಟ್ಟು ಬಾಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಫುಡ್ನ, ಇವಾಗ ನೀವು ಅಷ್ಟೇ ಒಂದು ಊಟ ತಿನ್ನಬೇಕಂದ್ರೆ ಚೆನ್ನಾಗಿ ಅಗಿತೀರಾ, ಅಗ್ದಿದ ತಕ್ಷಣ ಏನಾಗುತ್ತೆ, ಗುಳುಮ್ ಅಂತ ಅದು ಹೊಟ್ಟೆ ಒಳಗಡೆ ಹೊಟ್ಟೋಗುತ್ತೆ ಅಲ್ವಾ. ಅದೇ ರೀತಿ ಮಂಗಗಳೆಲ್ಲವೂ ಬಾಳೆಹಣ್ಣನ್ನು ಅಗಿತವೆ, ಅಗ್ದಿದ ತಕ್ಷಣ ತಕ್ಕಂತ ನುಂಗ್ಬಿಡುತ್ತೆ ಅವೆಲ್ಲ. ಸೊ ಅವಾಗೇನಾಯಿತು, ಮಂಗಗಳಿವತ್ತೆಲ್ಲ ಉಪವಾಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಅದೆಲ್ಲ ಹಾಳಾಯಿತು. ಮಂಗ ಬಾಳೆಹಣ್ಣನ್ನು ತಿಂದುಬಿಟ್ಟು ಉಪವಾಸವನ್ನು ಮುಗಿಸ್ಬಿಡ್ತು. ಈ ರೀತಿ ಮಂಗಗಳೆಲ್ಲ ತಮ್ಮ ಉಪವಾಸವನ್ನು ಮುಗಿಸ್ಬಿಡ್ತವೆ ಅಲ್ವಾ. ಸೊ ಇದರು ಅದ ಮೀನಿಂಗ್. ಸೊ ವಾಟ್ ಹ್ಯಾಪನ್ಸ್, all the monkeys chewed their food and it's kept inside the mouth. After chewing, it suddenly swallows inside and then it ends the fasting period of monkeys. What the monkeys thought, they wanted to fast today, but what had happened, they lose the fasting, they had the fruit and they left the fasting. ಸೊ ಈ ಪದ್ಯವನ್ನು ಬರೆದಿರುವವರು ಮಚ್ಚಿಮಲೆ ಶಂಕರನಾರಾಯಣ ರಾವ್. ಇವರು ಈ ಸುಂದರವಾದ ಪದ್ಯವನ್ನು ಬರೆದಿದ್ದಾರೆ. ಎಷ್ಟು ಚೆನ್ನಾಗಿತ್ತಲ್ವ ಪದ್ಯ. ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಬೇಕು, ಓಕೆನಾ ಮಕ್ಕಳೇ. ನಿಮಗೆ ಯಾವುದೇ ರೀತಿ ಡೌಟ್ ಇರಲಿ, ಅಕಸ್ಮಾತ್ ನಿಮಗೆ ಓದೋದು ರೀಡಿಂಗ್ ಪ್ರಾಕ್ಟೀಸ್ ಆಲ್ರೆಡಿ ನಾನು ಕೊಡ್ತೀನಿ ನಿಮಗೆ. ಸೊ ನಿಮ್ಗೇನಾದರೂ ಬೇಸಿಕ್ಸಲ್ಲಿ ಅಥವಾ ಯಾವುದ್ರಲ್ಲಾದರೂ ನಿಮಗೆ ಡೌಟ್ ಇದೆ, ನಮಗೆ ಓದೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಏನಾದರೂ ನಿಮಗೆ ಅನಿಸಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಓದೋದು ಸಹ ನಿಮಗೆ ಒಂದೊಂದೇ ಅಕ್ಷರವನ್ನು ಕೂಡಿಸಿ ಓದೋದು ಸಹ ನಾನು ನಿಮಗೆ ಹೇಳೋಕ್ಕೆ ಸುಲಭ ಆಗುತ್ತೆ. ಸೊ ನೀವು ಅದ್ರ ಏನು ಮಾಡಬೇಕು, ಕಮೆಂಟ್ ಮಾಡಬೇಕು, ಓಕೆನಾ ಮಕ್ಕಳೇ. ಸೊ ಇವತ್ತಿಗೆ ಮಂಗಗಳ ಉಪವಾಸ ಪದ್ಯವನ್ನು ಮುಗಿಸಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ನೆಕ್ಸ್ಟ್ ಒಂದು ಪದ್ಯನೋ ಅಥವಾ ಪಾಠನ ನೋಡೋಣ, ಓಕೆನಾ. ಎಸ್ ವಿ ಹ್ಯಾವ್ ಟು
read the activity part of the Mangagala Upavasa. Okay, namakle. So if you have any doubt what you have to do, yes, you have to comment it below. Fine. Thank